ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಟ್ರಿಗ್ನೋಮೆಟ್ರಿ ಎಕ್ಸಸೈಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದರ ಹಿಂದಿನ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಸೊ ಈಗ ಇಂಟ್ರೊಡಕ್ಷನ್ ಕಂಪ್ಲೀಟ್ ಆದಮೇಲೆ ಎಕ್ಸಸೈಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಸೈಸ್ ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆಯಪ್ಪ ಅಂದರೆ, ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ಡ್ ಅಟ್ ಬಿ, ಎ ಬಿ ಇಸ್ ಈಕ್ವಲ್ ಟು 24 centimeter, BC equal to 7 centimeter. Determine first sin A cos A, ಸೆಕೆಂಡ್ ನಲ್ಲಿ sin C cos C ಸಾಲ್ವ್ ಮಾಡಬೇಕು. ಸೊ ಇವಾಗ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಟ್ರಯಾಂಗಲ್ ಡ್ರಾ ಮಾಡಬೇಕು. ಅದು ಯಾವುದಪ್ಪ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ರೈಟ್ ಆ್ಯಂಗಲ್ಡ್ ಆಟ್ ಬಿ ಅಂದಿದ್ದಾರೆ. ಸೊ ಇಲ್ಲಿ ಬಿ ಅನ್ನೋದು 90 ಆಗಿರಬೇಕು. ಸೊ ಬಿ ಅನ್ನೋದು 90. ಸೊ ನಾನು ಇಲ್ಲಿ ಎ ಬರ್ತಿದ್ದೇನೆ, ಇಲ್ಲಿ ಸಿ ಬರ್ತಿದ್ದೇನೆ. ಸೊ ಅದ್ರ ಜೊತೆಗೆ ಎ ಬಿ ಏನಿದೆ 24 ಇದೆ. ಎ ಬಿ ಎಷ್ಟಿದೆ ರೀ 24, ಬಿ ಸಿ 7 centimeter ಇದೆ. ಓಕೆ, ಸೊ ನಮಗೆ ಹೈಪೋಟನಸ್ ಬೇಕು. ಸೊ ಹೈಪೋಟನಸ್ ಬೇಕು. ಸೊ ನಾನು ನಿಮಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಆ್ಯಂಗಲ್ ಎ, ಸೊ ಇದು ಬಿ ಸಿ ಏನಾಗುತ್ತೆ ರೀ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಬಿ ಸಿ ಏನಾಗುತ್ತೆ ಪರ್ಪೆಂಡಿಕ್ಯುಲರ್. ಹಾಗಾದರೆ ಎ ಬಿ ಏನಾಗುತ್ತೆ ಬೇಸ್ ಆಗುತ್ತೆ. ಹಾಗಾದರೆ 90 ಡಿಗ್ರಿ ಅಪೋಸಿಟ್ ಆಲ್ವೇಸ್ ಹೈಪೋಟನಸ್ ಆಗುತ್ತೆ. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಂದರೆ ಟ್ರಿಗ್ನೋಮೆಟ್ರಿ ಬಹಳ ಈಸಿ ಆಗುತ್ತೆ. ಸೊ ಮೊದಲು ಹೈಪೋಟನಸ್. ಸೊ ಹೈಪೋಟನಸ್ನ ಶಾರ್ಟ್ಕಟ್ನಾಗ ಏನು ಬರ್ತೀನಿ, ಎಚ್ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಬಿ ಎಷ್ಟಿದೆಪ್ಪ ಅಂದರೆ 24 ಸ್ಕ್ವೇರ್ ಪ್ಲಸ್ ಬಿ ಸಿ 7 ಸ್ಕ್ವೇರ್. ಸೊ ಎಚ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್ ಈಕ್ವಲ್ ಟು 576, 7 ಸ್ಕ್ವೇರ್ ಈಕ್ವಲ್ ಟು 49. ಸೊ ಎರಡು ಪ್ಲಸ್ ಮಾಡಿದ್ರೆ 625 ಬರುತ್ತೆ. 625 ಎತ್ರ ಸ್ಕ್ವೇರ್ ರೂಟಪ್ಪ ಅಂದರೆ ನಮಗೆ ಗೊತ್ತಿದೆ 25 centimeter. ಸೊ ಹೈಪೋಟನಸ್ ಎಷ್ಟೈತ್ರಿ 25. ಓಕೆ, ನೆಕ್ಸ್ಟ್ ಇವಾಗ ಸೈನ್ ಎ. ಸೈನ್ ಎ ಅಂದರೆ ಏನು ಬರೀಬೇಕು, ನನಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಯಾವುದೇ ನೀವು ಸೈನ್ ಕಾಸ್ ಟ್ಯಾನ್ ನೀವು ಬರಿಬೇಕಂದ್ರೆ ನಿಮಗೆ ಚಾರ್ಟ್ ಬೇಕು. ಅದೇ ಯಾವುದಪ್ಪ ಅಂದರೆ ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲೆ. ಸೊ ಸೈನ್ ಅಂದ್ರೆ ಏನಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಸೊ ಪರ್ಪೆಂಡಿಕ್ಯುಲರ್, ಸೊ ಆಲ್ರೆಡಿ ನಾನು ಬರ್ತೀನಿ. ಪರ್ಪೆಂಡಿಕ್ಯುಲರ್ 7 ಇದೆ, ಹೈಪೋಟನಸ್ 25 ಇದೆ. ಸೊ ಬೇಸ್ 24 ಇದೆ. ಓಕೆನಾ. ಸೊ ಸೈನ್ ಎ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಸೊ 7/25. ಕಾಸ್ ಎ. ಸೊ ಕಾಸ್ ಎ ಅಂದ್ರೆ ಏನಂದ್ರಿ, ಸೊ ಬೇಸ್ ಬೈ ಹೈಪೋಟನಸ್. ಬೇಸ್ ಎಷ್ಟಿದೆ 24, ಹೈಪೋಟನಸ್ 25. 24/25. ಸೊ ಇವಾಗ ನಮಗೆ ಸೆಕೆಂಡ್ ಕ್ವಶನ್ ಏನಿದೆಪ್ಪ ಅಂದ್ರೆ, ಸೆಕೆಂಡ್ ಕ್ವಶನ್ ಇದೆ ಸೈನ್ ಸಿ ಕಾಸ್ ಸಿ. ಅವಾಗ ನಮಗೇನಾಗುತ್ತೆ ರೀ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದು ಸಿ ತಗೋಬೇಕು. ಹಾಗಾದರೆ ಇದು ಪರ್ಪೆಂಡಿಕ್ಯುಲರ್ ಆಗೋದಿಲ್ಲ. ಹಾಗಾದರೆ ಇದು ಏನಾಗುತ್ತೆ ರೀ ಇತರದ ಅಪೋಸಿಟ್. ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಹಾಗಾದರೆ ಇದು ಏನಾಗುತ್ತೆ ಬೇಸ್ ಆಗುತ್ತೆ. ಸೊ ಇದು ಹೈಪೋಟನಸ್ ಆಸ್ ಇಟ್ ಈಸ್ ಇರುತ್ತೆ. ಓಕೆ, ಸೊ ನಮಗೆ ಪರ್ಪೆಂಡಿಕ್ಯುಲರ್ ಎಷ್ಟಾಯಿತು 24 ಆಯಿತು, ಬೇಸ್ ಎಷ್ಟಾಯಿತು 7 ಆಯಿತು, ಹೈಪೋಟನಸ್ 25 ಆಯಿತು. ಸೊ ಅದನ್ನು ಇಲ್ಲಿ ಬರ್ದಿದ್ದೇನೆ ನೋಡ್ರಿ. ಓಕೆ, ಫಾರ್ ಸಿ ಪರ್ಪೆಂಡಿಕ್ಯುಲರ್ 24 centimeter, ಬೇಸ್ 7 centimeter, ಹೈಪೋಟನಸ್ 25 centimeter. ಸೊ ಸೈನ್ ಸಿ ಅದೇ ಹೇಳಲ್ಲ ನಿಮಗೆ ನಾನು, ಕಂಪಲ್ಸರಿ ಚಾರ್ಟ್ ಇದ್ರೆ ಈಜಿ ಆಗುತ್ತೆ. ಸೈನ್ ಸಿ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಪರ್ಪೆಂಡಿಕ್ಯುಲರ್ ಇನ್ನೊಂದು ಹೆಸರು ಏನಪ್ಪಾ ಅಂದರೆ ಅಪೋಸಿಟ್. ಓಕೆ, ನೆನಪಿಟ್ಕೋರಿ. ಸೊ ಪರ್ಪೆಂಡಿಕ್ಯುಲರ್ ಅಂದರೆ ಅಪೋಸಿಟ್. ಓಕೆ, ಪಿ ಬೈ ಎಚ್. ಸೊ ಎಚ್ ಅಂದರೆ ಹೈಪೋಟನಸ್ 24/25. ಕಾಸ್ ಸಿ ಬೇಸ್ ಬೈ ಹೈಪೋಟನಸ್. ಬೇಸಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದರೆ ಅಡ್ಜಸೆಂಟ್. ಹೌದಾ. ಸೊ ಬೇಸ್ ಬೈ ಹೈಪೋಟನಸ್ 7/25. ಓಕೆ, ಸೊ ಫಸ್ಟ್ ಕ್ವಶನ್ ನಿಮಗೆ ಕ್ಲಿಯರ್ ಆಯ್ತಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಇನ್ ಫಿಗರ್ ಫೈಂಡ್ tan P ಮೈನಸ್ cot R. ಸೊ ನೋಡ್ರಿ, ಸೊ ಪಿ ಆ್ಯಂಗಲ್ ಇದೆ ಮತ್ತು ಆರ್ ಆ್ಯಂಗಲ್ ಇದೆ. ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ಏನು ಮಾಡಬೇಕು, ಪಿ ಇದೆ. ಸೊ ಪಿ ಇದು ಏನಾಗುತ್ತೆ ರೀ
ಸೊ ಪಿ ಏನಾಗುತ್ತೆ, ಇದು ಆ್ಯಂಗಲ್ ಪಿ ಇದೆ, ಇದರ ಅಪೋಸಿಟ್ ಏನಾಗುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಹಾಗಾದರೆ ಇದು ಅಡ್ಜಸೆಂಟ್, ಇಟ್ ಮೀನ್ಸ್ ಬೇಸ್. ಸೊ 90 ಡಿಗ್ರಿ ಇದು ಏನಾಗುತ್ತೆ ರೀ, ಹೈಪೋಟನಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಬೇಸ್ ಗೊತ್ತಿಲ್ಲ, ಪರ್ಪೆಂಡಿಕ್ಯುಲರ್ ಗೊತ್ತಿಲ್ಲ. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೈಪೋಟನಸ್ ಸ್ಕ್ವೇರ್ ಮೈನಸ್ ಬೇಸ್ ಸ್ಕ್ವೇರ್, ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್. ಸೊ ಪಿ ಆರ್ ಅಂದರೆ ಎಷ್ಟದ ರೀ, 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್. 13 ಸ್ಕ್ವೇರ್ ಅಂದರೆ 169, 12 ಸ್ಕ್ವೇರ್ ಅಂದರೆ 144. 169ದಲ್ಲಿ 144 ಹೋದರೆ 25 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಎತ್ತರದ್ರೆ ಇದು 5. ಸೊ ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು ರೀ, 5 ಸೆಂಟಿಮೀಟರ್. ಓಕೆ ಓಕೆ, ಈಗ ಪಿ ಆ್ಯಂಗಲ್ದು ಪರ್ಪೆಂಡಿಕ್ಯುಲರ್ ಎಷ್ಟು, ಬೇಸ್ ಎಷ್ಟು, ಹೈಪೋಟನಸ್ ಎಷ್ಟು. ಸೊ ನಮಗೆ ಗೊತ್ತಾಗಿದೆ ಇವಾಗ. ಸೊ ನೋಡ್ರಿ, ಸೊ ಪಿ ಆ್ಯಂಗಲ್ದು ಪರ್ಪೆಂಡಿಕ್ಯುಲರ್ 5 ಸೆಂಟಿಮೀಟರ್, ಬೇಸ್ 12 ಸೆಂಟಿಮೀಟರ್ ಆ್ಯಂಡ್ ಹೈಪೋಟನಸ್ 13. ಸೊ ನಾವೇನು ಮಾಡಬೇಕು, ಟ್ಯಾನ್ ಪಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಟ್ಯಾನ್ ಪಿ ಫೈಂಡ್ ಔಟ್ ಮಾಡೋಣವಾ? ಸೊ ಟ್ಯಾನ್ ಪಿ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ ಮೊದಲು ಚಾರ್ಟ್ ಬೇಕು. ಸೊ ಚಾರ್ಟ್ನಲ್ಲಿ ಏನಿದೆ ನೋಡ್ರಿ. ಸೊ ಟ್ಯಾನ್ ಪಿ ಅಂದರೆ ಏನಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್, ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಸೊ ಪರ್ಪೆಂಡಿಕ್ಯುಲರ್ ಎಷ್ಟಿದೆ ರೀ, 5 ಇದೆ, ಬೇಸ್ ಎಷ್ಟಿದೆ 12. ಸೊ ಟ್ಯಾನ್ ಪಿ ಎಷ್ಟಾಯಿತು, 5/12. ಓಕೆ, ಅದೇ ರೀತಿ ಕಾಟ್ ಆರ್, ಅದೇ ರೀತಿ ಏನು ಮಾಡಬೇಕು ಇವಾಗ, ಕಾಟ್ ಆರ್. ಸೊ ಇದು ಈ ಆ್ಯಂಗಲ್ ಇದ್ದರೆ, ಸೊ ಇದೇನಾಗುತ್ತೆ ರೀ, ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಇದೇನಾಗುತ್ತೆ, ಬೇಸ್ ಆಗುತ್ತೆ. ಹೈಪೋಟನಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಇವಾಗ ಫಾರ್ ಆರ್, ಸೊ ಪರ್ಪೆಂಡಿಕ್ಯುಲರ್ ಎಷ್ಟಾಗುತ್ತೆ ರೀ, ಪರ್ಪೆಂಡಿಕ್ಯುಲರ್ 12 ಸೆಂಟಿಮೀಟರ್, ಬೇಸ್ 5 ಸೆಂಟಿಮೀಟರ್, ಹೈಪೋಟನಸ್ 13 ಸೆಂಟಿಮೀಟರ್. ಸೊ ಕಾಟ್ ಆರ್, ಕಾಟ್ ಅಂದರೆ ಇಲ್ಲಿದೆ. ಸೊ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಸೊ ಬೇಸ್ ಬೈ ಪರ್ಪೆಂಡಿಕ್ಯುಲರ್, ಬೇಸ್ ಎಷ್ಟಿದೆ ರೀ, 5 ಇದೆ. ಸೊ ಆ್ಯಂಡ್ ಪರ್ಪೆಂಡಿಕ್ಯುಲರ್ 12, 5/12. ನಮಗೇನು ಸಾಲ್ವ್ ಮಾಡೋಂದರೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್, ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿ ವ್ಯಾಲ್ಯೂ ಎಷ್ಟಿದೆ, 5/12 ಇದೆ. ಕಾಟ್ ಆರ್ ವ್ಯಾಲ್ಯೂ ಎಷ್ಟಿದೆ, 5/12. ಪ್ಲಸ್ 5/12 ಮೈನಸ್ 5/2 ಕ್ಯಾನ್ಸಲ್ ಆದರೆ ಎಷ್ಟು ಬರುತ್ತೆ ರೀ, ಸೊ 0 ಬರುತ್ತೆ. ಓಕೆ, ಸೆಕೆಂಡ್ ಕ್ವಶನ್ ಕ್ಲಿಯರ್ ಆಯ್ತಾ? ಓಕೆ, ನಾವು ಥರ್ಡ್ ಕ್ವಶನ್ ಏನಿದೆಪ್ಪ ಅಂದರೆ ನೋಡಿ. ಥರ್ಡ್ ಕ್ವಶನ್, ಇಫ್ ಸೈನ್ ಎ ಇಸ್ ಈಕ್ವಲ್ ಟು 3/4, ಕ್ಯಾಲ್ಕುಲೇಟ್ ಕಾಸ್ ಎ ಆ್ಯಂಡ್ ಟ್ಯಾನ್ ಎ. ನೀವು ಯಾವುದೇ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಮೊದಲು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡಿರಿ. ಸೊ ತೀಟಾ ಇದ್ರೆ ತೀಟಾ ತೊಗೋರಿ, ಆ್ಯಂಗಲ್ ಎ ಬಿ ಸಿ ಕೊಟ್ಟಿದ್ರೆ ಕರೆಕ್ಟಾಗಿ ತೊಗೋರಿ. ಯಾವುದು ಪರ್ಪೆಂಡಿಕ್ಯುಲರ್, ಯಾವುದು ಬೇಸ್, ಯಾವುದು ಹೈಪೋಟನಸ್ ಮೊದಲು ಕ್ಲಿಯರಾಗಿ ಮಾಡಿಕೊಂಡು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಭಾಳ ಬೆಟರ್. ಓಕೆ, ಇವಾಗ ಸೈನ್ ಎ. ಸೊ ನಾನು ಅದಕ್ಕೆ ಮೊದಲು ಏನು ಮಾಡಿದ್ದೇನೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡಿದ್ದೇನೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ಸೊ ಇವಾಗ ನಮಗೆ ಸೈನ್ ಎ, ಸೊ ಸೈನ್ ಎ ಕೊಟ್ಟಿದೆ. ಸೈನ್ ಎ 3/4. ಸೈನ್ ಅಂದರೆ ನಿಮಗೆ ಗೊತ್ತಿರಬೇಕು, ಸೈನ್ ಅಂದರೆ ಏನು ರೀ, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಪರ್ಪೆಂಡಿಕ್ಯುಲರ್ 3 ಇದೆ, ಹೈಪೋಟನಸ್ 4 ಇದೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಇದು ಆ್ಯಂಗಲ್ ಎ. ಸೊ ಇದು ಪರ್ಪೆಂಡಿಕ್ಯುಲರ್, ಇದು ಬೇಸ್, ಇದು ಹೈಪೋಟನಸ್. ನಮಗೆ ಪರ್ಪೆಂಡಿಕ್ಯುಲರ್ 3 ಇದೆ, ಹೈಪೋಟನಸ್ 4 ಇದೆ. ಸೊ ನಾವು ಮೊದಲಿಗೆ ಏನು ಮಾಡ್ಬೇಕು ರೀ, ಬೇಸ್ ಸೊ ಸಾಲ್ವ್ ಮಾಡಬೇಕು. ಬೇಸ್ ಅದೇ ಯಾವ ರೀತಿಯಪ್ಪ ಅಂದ್ರೆ ನೋಡ್ರಿ. ಸೊ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ದಿಂದ ಸಾಲ್ವ್ ಮಾಡಬೇಕು. ಸೊ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಎಷ್ಟಿದೆ, 4 ಸ್ಕ್ವೇರ್, ಬಿ ಸಿ ಎಷ್ಟಿದೆ ರೀ, 3 ಸ್ಕ್ವೇರ್. ಸೊ 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 9. 16ನಲ್ಲಿ 9 ಹೋದರೆ ಎಷ್ಟು ಉಳಿತಾರೆ, 7 ಉಳಿತೆ. 16ನಲ್ಲಿ 9 ಹೋದರೆ ಎಷ್ಟು ರೀ, 7. ಓಕೆ, ಸೊ ಇವಾಗ ನಮಗೆ ಬೇಸ್ ಸಿಕ್ತು ಎಷ್ಟು, √7. ಸೊ ಇವಾಗ ಎ ವ್ಯಾಲ್ಯೂ ಏನೈತೆ ರೀ, ಎ ವ್ಯಾಲ್ಯೂ ಸೊ ಪರ್ಪೆಂಡಿಕ್ಯುಲರ್ 3 ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ 3 ಆಗುತ್ತೆ, ಬೇಸ್ 7 ಆಗುತ್ತೆ, ಹೈಪೋಟನಸ್ 4 ಆಗುತ್ತೆ. ಸೊ ನಮಗೆ ಏನು ಫೈಂಡ್ ಔಟ್ ಮಾಡಿದ್ದಾರೆ, ಕಾಸ್ ಎ ಮತ್ತು ಟ್ಯಾನ್ ಎ. ಕಾಸ್ ಎ, ಸೊ ಕಾಸ್ ಎ ಅಂದರೆ ನಾವೇನು ಬೇಕ್ರಿ, ಸೊ ಬೇಸ್ ಬೈ ಹೈಪೋಟನಸ್, ಬೇಸ್ ಬೈ ಹೈಪೋಟನಸ್. ಬೇಸ್ ಎಷ್ಟಿದೆ, √7 ಆ್ಯಂಡ್ ಹೈಪೋಟನಸ್ 4. ಓಕೆ, ಟ್ಯಾನ್, ಟ್ಯಾನ್ ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್, ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಸೊ ಪರ್ಪೆಂಡಿಕ್ಯುಲರ್ 3 ಇದೆ, ಸೊ ಬೇಸ್ ಎಷ್ಟಿದೆ, √7. ಓಕೆ, ಥರ್ಡ್ ಕ್ವಶನ್ ಅರ್ಥ ಆಯ್ತಾ? ಓಕೆ, ನಾವು ಫೋರ್ತ್ ಕ್ವಶನ್ ಏನಿದೆಯಪ್ಪ ಅಂದರೆ ನೋಡೋಣ. ಸೊ ಫೋರ್ತ್ ಕ್ವಶನ್ನಲ್ಲಿ ಏನು ಐಡೆಂಟಿಫೈ ಮಾಡಿದ್ದಾರೆ ಅಥವಾ ಏನು ಸಾಲ್ವ್ ಮಾಡಿದ್ದಾರೆ,
ಕರೆಕ್ಟಾಗಿ ತಿಳ್ಕೊಂಡು ಸಾಲ್ವ್ ಮಾಡೋಣ. ಸೊ ಇವಾಗ ಸ್ವಲ್ಪ ಇದು ಕನ್ಫ್ಯೂಸ್ ಇದೆ ನೋಡ್ರಿ. ಸೊ ಗಿವನ್ 15 cot A is equal to 8, find sin A and sec A. ಸೊ ಏನು ಕೊಟ್ಟಿದ್ದಾರೆ, 15 cot A equal to 8 ಅಂತ ಕೊಟ್ಟಿದ್ದಾರೆ. ಸೊ sin M ಮತ್ತು cos A ಫೈಂಡ್ ಔಟ್ ಮಾಡಬೇಕು. ಸೊ ಇದು ಮಾಡೋಕ್ಕಿಂತ ಮೊದಲು ಗಿವನ್ ಏನು ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಅರ್ಥ ಆಯ್ತಂದ್ರೆ ನೀವು ಸಾಲ್ವ್ ಮಾಡ್ಬೋದು. 15 cot A is equal to 8. 15 cot A is equal to 8. ಸೊ ಈ cot A ಇಲ್ಲೇ ಇಟ್ಟರೆ ಸೊ ಇವೆರಡು ಏನಿರ್ತವೆ ಮಲ್ಟಿಪ್ಲಿಕೇಶನ್ ಫಾರ್ಮ್ನಲ್ಲಿ ಇರುತ್ತವೆ. ಸೊ ಇಂಟು 15 ಕೊಡೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. 8/15 8/15. ಸೊ cot A ನ ಯಾವ ರೀತಿ ಬರಿಬೋದು, ಸೊ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಸೊ ಬೇಸ್ ಬೈ ಪರ್ಪೆಂಡಿಕ್ಯುಲರ್, ಬೇಸ್ ಅಂದ್ರೆ ಎಷ್ಟಿದೆ ರೀ 8, ಪರ್ಪೆಂಡಿಕ್ಯುಲರ್ ಅಂದ್ರೆ ಎಷ್ಟಿದೆ 15. ಓಕೆ, ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಬೇಸ್ ಎಷ್ಟಿದೆ, ಸೊ ನೋಡ್ರಿ ಇಲ್ಲಿ ಏನು ತಗೋಬೇಕು, ಆಂಗಲ್ ಎ ಇಲ್ಲಿದೆ. ಸೊ ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಇದು ಬೇಸ್ ಆಗುತ್ತೆ, ಇದು ಹೈಪೋಟನಸ್ ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಾ? ಓಕೆ, ಇಲ್ಲಿ ನಮಗೆ ಬೇಸ್ ಮತ್ತು ಪರ್ಪೆಂಡಿಕ್ಯುಲರ್ ಗೊತ್ತಿದೆ, ಬಟ್ ಹೈಪೋಟನಸ್ ಗೊತ್ತಿಲ್ಲ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಸೊ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಏನು ಹೇಳ್ತಪ್ಪ ಅಂದರೆ ಹೈಪೋಟನಸ್ ಸ್ಕ್ವೇರ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಅಥವಾ ಸೊ ನಮಗೆ ಎ ಸಿ ಬೇಕಿದೆ, ಎ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಬಿ ಎಷ್ಟಿದೆ ರೀ 8 ಇದೆ, 8 ಸ್ಕ್ವೇರ್ ಆ್ಯಂಡ್ ಬಿ ಸಿ 15 ಸ್ಕ್ವೇರ್. ಓಕೆ, 8 ಸ್ಕ್ವೇರ್ ಅಂದರೆ 64, 15 ಸ್ಕ್ವೇರ್ ಅಂದರೆ 225. ಅವೆರಡು ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ ರೀ, ಸ್ಕ್ವೇರ್ ರೂಟ್ ಆಫ್ 289 ಈಕ್ವಲ್ ಟು 17. 289 ಈಕ್ವಲ್ ಎಷ್ಟಾಗುತ್ತೆ 17 ಸ್ಕ್ವೇರ್ ರೂಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಎ ವ್ಯಾಲ್ಯೂ ಏನು ಬರುತ್ತೆ, ಇದು ಪರ್ಪೆಂಡಿಕ್ಯುಲರ್, ಇದು ಬೇಸ್, ಇದು ಹೈಪೋಟನಸ್. ಸೊ ಅದು ಬರ್ತಿದ್ದೇನೆ. ಸೊ ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ 15, ಬೇಸ್ ವ್ಯಾಲ್ಯೂ 8, ಹೈಪೋಟನಸ್ 17. ಸೊ ನಮಗೇನು ಕೇಳಿದ್ದಾರೆ, ಸೈನ್ ಮತ್ತು ಸೆಕ್ ಕೇಳಿದ್ದಾರೆ. ಸೈನ್ ಎ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಪರ್ಪೆಂಡಿಕ್ಯುಲರ್ 15 ಇದೆ, ಹೈಪೋಟನಸ್ 17 ಇದೆ. ಸೆಕ್ ಹೆಂಗೆ ಬರೀಬೇಕು ಅನ್ನೋದು ನಿಮ್ಗೆ ಚಾರ್ಟ್ ಬೇಕಾಗುತ್ತೆ. ಸೊ ಸೆಕ್ ಅಂದರೆ ಹೈಪೋಟನಸ್ ಬೈ ಬೇಸ್. ಹೈಪೋಟನಸ್ ಎಷ್ಟಿದೆ ರೀ 17 ಇದೆ, ಬೇಸ್ ಎಷ್ಟಿದೆ 8 ಇದೆ. ಸೊ ಇವಾಗ ಈ ಕ್ವಶನ್ದು ಎಲ್ಲ ನಮಗೆ ಅರ್ಥ ಆಯಿತು. ಓಕೆ, ಸೊ ನೀವು ಏನಪ್ಪ ಅಂದರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಒಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಪ್ರತಿಯೊಂದು ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿರಿ, ಕರೆಕ್ಟಾಗಿ ತಿಳ್ಕೋರಿ, ಸಾಲ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.